ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕನ್ನಡದ ಹೆಮ್ಮೆಯ ಚಿತ್ರ ಕೆಜಿಎಫ್ನಲ್ಲಿ ರಾಕಿ ಬಾಯ್ನ ಅಚ್ಚುಮೆಚ್ಚಿನ ಚಾಚಾ ಪಾತ್ರದಲ್ಲಿ ಧಗ 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 ಅಂತ ಡೈಲಾಗ್ ಹೇಳೋ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತಹ ಹರೀಶ್ ರಾಯ್ ಅವರ ಪರಿಸ್ಥಿತಿ ನೋಡಿದ್ರೆ ಎಂಥವರ ಹೊಟ್ಟೆ ಆದರೂ ಧಗ ಧಗ ಅಂತ ಉರಿದು ಬಿಡುತ್ತೆ. ಹೌದು, ಸ್ಯಾಂಡಲ್ವುಡ್ನಲ್ಲಿ ಎಲ್ಲ ಸ್ಟಾರ್ ನಟರೊಂದಿಗೆ ಮಿಂಚಿದಂತಹ ಹರೀಶ್ ರಾಯ್ಗೆ ಕೆಜಿಎಫ್ ಚಿತ್ರದ ಮೂಲಕ ದೇಶಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದ್ರು. ಆದರೆ ಇದೀಗ ರಾಕಿ ಬಾಯ್ನ ಅಚ್ಚುಮೆಚ್ಚಿನ ಚಾಚಾ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ವಿಚಾರ ಈಗಾಗಲೇ ಎಲ್ಲೆಡೆ ತಲುಪಿದೆ. ಸದ್ಯ ಹರೀಶ್ ರಾಯ್ಗೆ ಆರ್ಥಿಕ ಸಹಾಯದ ಅವಶ್ಯಕತೆ ಕೂಡ ಇದೆ. ಸದ್ಯ ಯಾವ ನಟರು ಹರೀಶ್ ಆರೋಗ್ಯ ಗುಣಪಡಿಸೋಕೆ ಕೈ ಜೋಡಿಸಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಕ್ಷಕ್ ಬುಲೆಟ್ ಶಿವಣ್ಣ ಸಹಾಯ ಹಸ್ತ, ಚಾಚಾ ಕಣ್ಣೀರು. ಲಕ್ಷ ಲಕ್ಷ ಎಷ್ಟು ಲಕ್ಷ ತರೋದಾದ್ರೂ ಎಲ್ಲಿಂದ? ರಾಯ್ಗೆ ಬದುಕಿನ ಭರವಸೆ ಕೊಟ್ಟ ಸ್ಟಾರ್ಗಳು. ಬದುಕು ಅನ್ನೋದು ಗಡಿಯಾರದ ಮುಳ್ಳಿದ್ದಂತೆ, ಏರುಪೇರು ಸರ್ವೇ ಸಾಮಾನ್ಯ. ಆದರೆ ಕೆಲವೊಮ್ಮೆ ಬದುಕಿನಲ್ಲಿ ಎದುರಾಗುವಂತಹ ತಿರುವುಗಳು ಮಾತ್ರ ಬದುಕಿನ ದಿಕ್ಕನ್ನೇ ಬದಲಿಸಬಹುದು. ದೈಹಿಕವಾಗಿ, ಮಾನಸಿಕವಾಗಿ ಜರ್ಜರಿತಗೊಳಿಸಬಹುದು. ಬದುಕಿನ ಭರವಸೆಯನ್ನ ಕಸಿಯಬಹುದು. ಜೀವನ ದುಸ್ತರ ಎನ್ನಿಸಬಹುದು. ಆದರೆ ಬದುಕಿನಲ್ಲಿ ಸಕಲವೂ ದೂರವಾದಾಗ ಮಹತ್ವಾಕಾಂಕ್ಷೆ ಜೊತೆ ಇದ್ರೆ ಮಾತ್ರ ಎಂತಹ ಕಷ್ಟವನ್ನಾದರೂ ಎದುರಿಸಿ ಮುಂದೆ ಸಾಗಬಹುದು. ಸದ್ಯಕ್ಕೆ ಇದೇ ರೀತಿ ಬಂದೆರಗಿದಂತಹ ಕಷ್ಟವನ್ನ ಎದುರಿಸುತ್ತಾ ಮುಂದೆ ಸಾಗ್ತಿರುವಂತಹ ಕೆಜಿಎಫ್ನ ಚಾಚಾ ಹರೀಶ್ ರಾಯ್ ಆರೋಗ್ಯ ಮಾತ್ರ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಕ್ಯಾನ್ಸರ್ ಹರೀಶ್ ರಾಯ್ ಅವರ ಬದುಕನ್ನೇ ಹಿಂಡಿ ಹಿಪ್ಪೆಯಾಗಿಸಿದೆ. ಹರೀಶ್ ರಾಯ್ ಅವರಿಗೆ ಈಗ ಆರ್ಥಿಕ ಸಹಾಯ ಬೇಕಾಗಿದೆ. ಇವರ ಈ ಕಷ್ಟವನ್ನು ಅರಿತಂತಹ ಕನ್ನಡ ಚಿತ್ರರಂಗದ ಹಲವರು ಹರೀಶ್ ಅವರನ್ನು ಕಾಪಾಡೋದಕ್ಕಾಗಿ ಮುಂದಾಗಿದ್ದಾರೆ. ನೆರವಿನ ಹಸ್ತವನ್ನು ಚಾಚಿದ್ದಾರೆ. ಈ ಹಿಂದೆ ಕೂಡ ಸಹಾಯ ಮಾಡಿದಂತಹ ಯಶ್ ಈ ಬಾರಿ ಮತ್ತೊಮ್ಮೆ ಹರೀಶ್ ರಾಯ್ ಅವರ ಪಾಲಿಗೆ ಭರವಸೆಯ ಬೆಳಕಾಗಿದ್ದಾರೆ. ಧ್ರುವ ಸರ್ಜಾ ಕೂಡ ದೊಡ್ಡ ಮಟ್ಟದಲ್ಲೇ ಹರೀಶ್ ಅವರಿಗೆ ಸಹಾಯ ಮಾಡಿದ್ದಾರೆ. ಕೇವಲ ಇವರು ಮಾತ್ರ ಅಲ್ಲ, ರಕ್ಷಕ್ ಬುಲೆಟ್ ಸೇರಿ ಕನ್ನಡ ಚಿತ್ರರಂಗದ ಹಲವರು ಹರೀಶ್ ರಾಯ್ ಅವರಿಗೆ ನೆರವಾಗ್ತಾ ಇದ್ದು, ಇದೀಗ ಕನ್ನಡದ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ತಮ್ಮ ಓಂ ಚಿತ್ರದ ರಾಯ್ನ ಪ್ರಾಣ ಉಳಿಸೋದಕ್ಕೆ ಮುಂದಾಗಿದ್ದಾರೆ. ತಮ್ಮ ಕೈಲಾದಂತಹ ಸಹಾಯವನ್ನ ಕೂಡ ಶಿವಣ್ಣ ಮಾಡಿದ್ದಾರೆ. ಶಿವಣ್ಣ ಮತ್ತು ಗೀತಕ್ಕ ಅವರ ಈ ಸಹಾಯದಿಂದ ಕನ್ನಡ ಚಿತ್ರರಂಗದಿಂದ ಸಿಗ್ತಿರುವಂತಹ ಈ ಸ್ಪಂದನೆಗೆ ಹರೀಶ್ ರಾಯ್ ಅವರು ಭಾವುಕರಾಗಿ ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಯಾಕೆ ಅಂದರೆ ಹರೀಶ್ ರಾಯ್ ಅವರಿಗೆ ಟ್ರೀಟ್ಮೆಂಟ್ ಈ ಬಾರಿ ತುಂಬ ಕಷ್ಟ, ಇನ್ನು ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಈ ಕುರಿತು ಒಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟು ಲಕ್ಷ ಬೇಕಾದಿತ್ತು, ಎಲ್ಲಿಂದ ತರೋದು ಎಂಬ ಪ್ರಶ್ನೆಗಳು ನನ್ನಲ್ಲಿದ್ವು ಅಂತ ಹೇಳಿದ್ದಾರೆ. 60ರಿಂದ 80 ಲಕ್ಷದವರೆಗೆ ಖರ್ಚಾಗುತ್ತೆ. ಆ ನಂತರ 1.5 ವರ್ಷ ಮತ್ತೆ ಚಿಕಿತ್ಸೆಗೆ ಹಣ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಎಲ್ಲ ಕಾರಣಗಳಿಂದ ನಾನು ಸಹಾಯ ಕೇಳೋದಕ್ಕೆ ಹಿಂದೇಟನ್ನು ಹಾಕಿದ್ದೆ. ಯಾಕೆ ಅಂದರೆ ಮುಜುಗರ ಅಂತ ಹೇಳಿರುವ ಹರೀಶ್ ರಾಯ್ ಅವರು ಆ ನಂತರ ಡಾಕ್ಟರ್ ಅವರ ಮಾತು ಮತ್ತು ನನ್ನ ಪತ್ನಿ ಮತ್ತು ನನ್ನ ಮಕ್ಕಳಿಗಾಗಿ ನಾನು ಸಹಾಯಕ್ಕೆ ಅಂಗಲಾಚಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಈಗ ಹಲವರು ಸಹಾಯವನ್ನು ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಮುಂದಿನ ವಾರದಿಂದ ಚಿಕಿತ್ಸೆ ಶುರು ಮಾಡೋಣ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಹರೀಶ್ ರಾಯ್ ಅವರಿಗೆ ಶಿವರಾಜ್ ಕುಮಾರ್ ಅವರು ನೆರವಿನ ಹಸ್ತವನ್ನು ಚಾಚಿದ್ದು, ಹರೀಶ್ ರಾಯ್ ಅವರಿಗೆ ವೈದ್ಯರು ಕೂಡ 99% ನಿಮಗೇನು ಆಗೋದಿಲ್ಲ ಅಂತ ಭರವಸೆಯನ್ನು ನೀಡಿದ್ದಾರೆ. ಮುಂಬರುವಂತಹ ಕೆಲ ದಿನಗಳಲ್ಲಿ ಚಿಕಿತ್ಸೆ ಕೂಡ ಶುರು ಆಗ್ತಾ ಇದೆ. ಕೆಜಿಎಫ್ನ ಚಾಚಾ ಮತ್ತು ಓಂನ ರಾಯ್ ಆದಷ್ಟು ಬೇಗ ಗುಣಮುಖರಾಗಲಿ, ಮತ್ತೆ ಮರಳಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಲಿ ಅನ್ನೋದೇ ಎಲ್ಲರ ಆಶಯ ಮತ್ತೆ ಪ್ರಾರ್ಥನೆ. ನೋಡಿದ್ರಲ್ಲ ವೀಕ್ಷಕರೇ, ಹರೀಶ್ ರಾಯ್ ಅವರ ಅಸಹಾಯಕ ಪರಿಸ್ಥಿತಿ ಹೇಗಿದೆ ಅಂತ. ಅನಾರೋಗ್ಯದಿಂದ ಬಳಲುತ್ತಿರುವಂತಹ ರಾಕಿ ಬಾಯ್ ಚಾಚಾ ಜೊತೆ ಕನ್ನಡದ ಸ್ಟಾರ್ ನಟರು ಬೆನ್ನೆಲುಬಾಗಿ ನಿಂತಿರೋದು ಮಾತ್ರ ಮೆಚ್ಚುಗೆಯ ಸಂಗತಿ. ಆದರೆ ಹರೀಶ್ ರಾಯ್ ಅವರು ಸಂಪೂರ್ಣವಾಗಿ ಗುಣಮುಖ ಆಗಬೇಕು ಅಂದರೆ ಮತ್ತಷ್ಟು ಸಹಾಯದ ಹಸ್ತ ಬೇಕಾಗಿದೆ. ಹರೀಶ್ ರಾಯ್ ಅವರು ಬೇಗ ಗುಣಮುಖರಾಗಿ ಮತ್ತಷ್ಟು ಅದ್ಭುತ ಚಿತ್ರಗಳನ್ನು ಮಾಡೋ ಮೂಲಕ ಪ್ರೇಕ್ಷಕರನ್ನ ರಂಜಿಸುವಂತಾಗಲಿ ಅನ್ನೋದೇ ಎಲ್ಲರ ಆಶಯ.